ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಾಲಾ ಪ್ರಾರಂಭೋತ್ಸವ. ಯಮಕನ್ಮಡಿ ಸಮೀಪ ಇರುವ ಆನಂದಪುರ ಗ್ರಾಮದ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಸುಶೀಲಾ ಸಿದ್ದಪ್ಪ ಮಲ್ಕಾರ್ ಪ್ರಾಥಮಿಕ ಶಾಲೆಯ 2026ನೇ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಸಮಾರಂಭವು ದಿನಾಂಕ 2 ಜೂನ್ 2026ರಂದು ಉದ್ಘಾಟಿಸಲಾಯಿತು. ಸಮಾರಂಭಕ್ಕೆ ಹತ್ತರ್ಗಿ ಕಾರಿಮಠದ ಪರಮಪೂಜ್ಯ ಶ್ರೀ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಹಾಗೂ ಯಮಕನ್ಮಡಿ ಹತ್ತರ್ಗಿ ಹರಿಮಂದಿರದ ಪೂಜ್ಯರಾದ ಡಾಕ್ಟರ್ ಆನಂದ ಮಹಾರಾಜ್ ಗೋಸಾವಿಯವರು ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡುತ್ತಾ ಪ್ರತಿಯೊಂದು ಕ್ಷೇತ್ರದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಸ್ಥಾನಮಾನ ಇರುತ್ತದೆ. ಅಲ್ಲದೆ ಸುಮಾರು 2000 ವರ್ಷಗಳ ಇತಿಹಾಸವು ಕನ್ನಡ ಭಾಷೆ ಹೊಂದಿದೆ. ಇದರಿಂದಾಗಿ ಪಾಲಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಳುಹಿಸುವಲ್ಲಿ ಮುಂದಾಗಬೇಕು ಎಂದು ಅವರು ಹೇಳಿದರು. ಮತ್ತು ಮಕ್ಕಳನ್ನು ಮೊಬೈಲದಿಂದ ದೂರ ಇಡಬೇಕು, ಮನೆಯಲ್ಲಿ ಸಂಸ್ಕಾರ ನೀಡಬೇಕು. ಅಲ್ಲದೆ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪಾಲಕರು ಹೆಚ್ಚಿನ ಗಮನ ಕೊಡುವಂತಾಗಬೇಕು ಎಂದು ಅವರು ಹೇಳಿದರು. ಪುನರುತ್ಥಾನ ಕಾರ್ಯಕ್ರಮ ಆ ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ದೀವಿ. ಈ ಕಾರ್ಯಕ್ರಮವನ್ನು ನೋಡ್ತಿದ್ರೆ ನನಗೆ ನನ್ನ ಬಾಲ್ಯದಲ್ಲಿ ಒಂದು ಸಣ್ಣ ಕಥೆ ನೆನಪಾಗುತ್ತೆ. ನಿಮ್ಮ ಪರವಾನಗಿಯನ್ನು ತಗೊಂಡು ನಾನು ಆ ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಕಥೆ ಏನು ಅಂತಂದರೆ, ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲೇ ಸುಮಾರು 1000 ಅಥವಾ 1500 ಜನರ ವಾಸ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಜನಕ ಅಂತ. ಆ ಜನಕ ಬಹಳ ಬಡವ. ಪ್ರಥಮವಾಗಿ ಶಾಲೆಯ ಪ್ರವೇಶವನ್ನ ಇಲ್ಲಿಯೇ ಮಾಡಿದ್ದಾರೆ. ಈಗಾಗಲೇ ವರದಿಯಲ್ಲಿ ಹೇಳಿದಂತೆ ಹಲವಾರು ಜನರು, ಬಹುಶಃ ನಮ್ಮ ಪಟೋಳಿ ಮಗ ಕೂಡ ಮೋಸ್ಟ್ಲಿ ಇಲ್ಲೇ ಕಲ್ತಿದ್ದಾನೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತು. ಹೀಗಾಗಿ ಹಲವಾರು ವಿದ್ಯಾರ್ಥಿಗಳು ಇಲ್ಲಿಯ ಒಂದು ವಿದ್ಯೆಯನ್ನು ಪ್ರಾರಂಭ ಮಾಡಿ ಇವತ್ತು ಒಂದು ಉನ್ನತ ಹಂತಕ್ಕೆ ಹೋಗಿರುವುದನ್ನು ನೆನೆಸಿಕೊಂಡ್ರೆ ಈ ಒಂದು ಶಾಲೆಯ ಮಹತ್ವ ನಮಗೆಲ್ಲ ಗೊತ್ತಾಗ್ತಾ ಇದೆ. ಈಗ ಈ ಶಾಲೆಯವನ್ನ ಒಂದು ಆಡಳಿತ ಮಂಡಳಿಯನ್ನ ಬದಲಾವಣೆ ಮಾಡಿ ಮಹಾದೇವ ಪಟೋಳಿ ಅವರು ಹಲವಾರು ದಿನಗಳಿಂದ ನನ್ನ ಈ ಜೊತೆ ಈ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಇದ್ರು. ಸರ್, ಈಗ ಮೊದಲು ಹೆಂಗೆ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಒಂದು ವಿಚಾರವನ್ನ ನಮ್ಮ ಜೊತೆ ಚರ್ಚೆ ಮಾಡಿ ಕೊನೆಗೆ ಈಗ ಆ ಒಂದು ಕಾರ್ಯ ಸೌ ಸುಶೀಲಾ ಸಿದ್ದಪ್ಪ ಮಲ್ಕಾರ್ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಹತ್ತರ್ಗಿ ಶಾಲೆಯ 2026-27ನೇ ಪ್ರಾರಂಭೋತ್ಸವ ಬಹಳ ಭವ್ಯವಾಗಿ ದಿವ್ಯವಾಗಿ ನಾವು ಇವುಗಳೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದೀಗ ಪರಮ ಪೂಜ್ಯರು ಬಹಳ ಚೆನ್ನಾಗಿ ತಮ್ಮ ಮಾರ್ಮಿಕವಾಗಿರ್ತಕ್ಕಂಥ ನುಡಿಗಳನ್ನ ಈಗಿನ ಈ ಯುಗದಲ್ಲಿ ಬೇಕಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥವರಾಗಿದ್ದಾರೆ ಪರಮ ಪೂಜ್ಯರು ಶ್ರೀ. ಹಾಗೂ ಶಾಲಾ ಆಡಳಿತ ಮಂಡಳಿ ಮಹಾದೇವ್ ಪಟೋಳಿ, ಅಖಿಲೇಶ್ ಪಟೋಳಿ ಮತ್ತು ಪಟೋಳಿ ಅಂಡ್ ಟೀಮ್, ಕಡಲ್ಗಿ, ಕರೋಸಿ, ಜಿಂದ್ರಾಳಿ ಎಲ್ಲರೂ ಅವರಿವರೇ ಅನ್ನದೇ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ಮಹಾದೇವ್ ಪಟೋಳಿ, ಜುಮ್ಲಿಂಗ ಪಟೋಳಿ, ನಿವೃತ್ತ ಶಿಕ್ಷಕರಾದ ಮಠಪತಿ ಗುರುಗಳು ಬಸವರಾಜ ಮತ್ತಿಮಠ್, ಸಿದ್ದು ಕುಡಚಿ, ಶಾಂತಕುಮಾರ್ ಹಾಲ್ದೇವರ ಮಠ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನೂತನ ಶೈಕ್ಷಣಿಕ ವರ್ಷದ ಅಂಗವಾಗಿ ಹತ್ತರ್ಗಿ ಹರಿಮಂದಿರದ ಪೂಜ್ಯರಾದ ಆನಂದ್ ಮಹಾರಾಜ್ ಗೋಸಾವಿಯವರು 100 ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ನುಗಳನ್ನು ವಿತರಿಸಿದರು. ಪ್ರಾರಂಭದಲ್ಲಿ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಪ್ರಾಸ್ತಾವಿಕವಾಗಿ ಅಧ್ಯಕ್ಷರಾದ ಮಹಾದೇವ್ ಪಟೋಳಿ ಅವರು ಮಾತನಾಡುತ್ತಾ, ಶಾಲೆಗೆ ಬೇಕಾಗುವ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡಲಾಗುವುದು. ಅಲ್ಲದೆ ಬೇರೆ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆಯನ್ನು ಮಾಡುವುದು. ಕನ್ನಡ ಶಾಲೆ ಜೊತೆಗೆ CBS ಶಾಲೆಯನ್ನು ಪ್ರಾರಂಭಿಸಲಾಗುವುದೆಂದು ಮಹಾದೇವ್ ಪಟೋಳಿ ಅಧ್ಯಕ್ಷರು ಹೇಳಿದರು. ಇದೇ ಸಂದರ್ಭದಲ್ಲಿ ಪೂಜ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗುರು ಮಾತೆಯವರು ನಿರೂಪಿಸಿ ವಂದಿಸಿದರು. ಪಾಲಕರು, ವಿದ್ಯಾರ್ಥಿನಿಯರು ಹಾಗೂ ಆಡಳಿತ ಮಂಡಳಿಯವರು ಹಾಗೂ ಆನಂದಪುರದ ಹತ್ತರ್ಗಿ ಯಮಕನ್ಮಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹತ್ತರ್ಗಿ.